ನಾನು ಇವತ್ತು ಸಂಜೆ ವಿಡಿಯೋ ಅದನ್ನ ಜಾಗರಿ ಸಿರಪ್ ಹೇಗೆ ಮಾಡಬೇಕು ಅಂತ ಒಂದು ಸಪ್ರೇಟ್ ವಿಡಿಯೋ ಹಾಕ್ತೀನಿ. ಸೊ ಈವ್ನಿಂಗ್ ಯಾರು ನೋಡೋದು ಮರಿಬೇಡಿ. ಹಾಗೆ ಈ ಮದುವೆ ವಿಶೇಷತೆ ಏನು, ಎಷ್ಟು ಸ್ಟ್ರಾಂಗ್. ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಇವತ್ತಿನ ವಿಡಿಯೋನಲ್ಲಿ ಮದುವೆ ಇಂಪಾರ್ಟೆನ್ಸ್, ಶಾಸ್ತ್ರಗಳದ್ದು ಇಂಪಾರ್ಟೆನ್ಸು, ಯಾಕೆ ನಾವು ಏನು ರೀಸನ್ಗೆ ಯಾವ್ಯಾವ ಶಾಸ್ತ್ರ ಮಾಡ್ತೀವಿ ಅನ್ನೋದೊಂದು ಇಂಪಾರ್ಟೆನ್ಸ್ ಒಬ್ಬರು ಪುರೋಹಿತರಿಂದ ತಿಳ್ಕೊಂಡು ಬರೋಣ. ಮದುವೆ ಮಾಡೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಮದುವೆ ಮಾಡಬೇಕಾದ್ರೆ ಯಾವ್ಯಾವ ಶಾಸ್ತ್ರ, ಏನೇನು ರೀಸನ್ಗೆ, ಅದ್ರ ಹಿಂದೆ ಏನೇನು ಹಿನ್ನೆಲೆ ಇದೆ ಅದೆಲ್ಲ ತಿಳ್ಕೊಳ್ಳೋದು ಒಳ್ಳೇದು. ಇದನ್ನು ತಿಳಿಸ್ಕೊಡೋ ಅಂತ ಪುರೋಹಿತರು ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಈ ಪುರೋಹಿತರು ನಮ್ಗೆ ಸಿಕ್ಕಿರೋದೇ ನಮ್ದು ಅದೃಷ್ಟ. ಯಾಕೆಂದ್ರೆ ಯದುವೀರ್ ಮಹಾರಾಜರು, ಇವಾಗ ಮೈಸೂರು ಮಹಾರಾಜ ಯದುವೀರ್ ಅವ್ರಿಗೆ ಮಗು ಆಗಿದೆಯಲ್ಲ, ಅವ್ರ ಮಗು ಆಗೋಕ್ಕಿಂತ ಮುಂಚೆ ಅರಮನೆಯಲ್ಲಿ ಗರ್ಭರಕ್ಷಾಂಬ ಹೋಮ ಮಾಡಿಸಿದವರು ಪುರೋಹಿತರು ಇವರು. ಸೊ ಇವರೇ ನಮಗೆ ಡೇಟ್ ಗೊತ್ತು ಮಾಡಿಕೊಡ್ತಾ ಇರೋದು. ಹಾಗೆ ಮದುವೆ ಇಂಪಾರ್ಟೆನ್ಸ್ ಕೂಡ, ಟೈಮಿಂಗ್ ಕೂಡ ಅವರೇ ಹೇಳ್ತಾ ಇರೋದು. ಸೊ ಇದನ್ನೆಲ್ಲ ಮದುವೆ ಮಾಡೋ ಅಪ್ಪ ಅಮ್ಮಂದ್ರು ಹಾಗೂ ಮದುವೆ ಮಾಡ್ಕೊಳ್ಳೋ ಹುಡುಗ ಹುಡುಗಿಯರು ಕೂಡ ಇದನ್ನ ತಿಳ್ಕೊಳ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ, ಕಂಪ್ಲೀಟ್ ಆಗಿ ವಿಡಿಯೋ ನೋಡೋಣ ಬನ್ನಿ ನೀವು ನನ್ನ ಜೊತೆ. ಅವರೆಲ್ಲ ಕೂಡ 8 ಗಂಟೆಗೆ ಅಲ್ಲಿ ಚೌಲ್ಟ್ರಿ ಹತ್ರ ಅಸೆಂಬಲ್ ಆಗೋ ಥರ ಬರೋಕ್ಕೆ ಅವ್ರಿಗೆ ಹೇಳಬೇಕು. 8 ಗಂಟೆಗೆ ಅವ್ರು ಬಂದ್ಬಿಟ್ರೆ, ಸೊ ಯಾಕೆಂತಂದರೆ ಅಕಸ್ಮಾತ್ ಯಾರಾದ್ರು ಬರ್ಬೋದು, ಹಿಂದೂ ಮುಂದೆ ಆಯಿತು ಅಂದ್ರೆ ಒಂದು 10 ನಿಮಿಷ ವೆಯ್ಟ್ ಮಾಡ್ಬೋದು ನಮಗೆ. ಅವ್ರ ಕಡೆ ಯಾರಾದರೂ ಮೈನ್ ಮುಖ್ಯವಾಗಿರ್ತಕ್ಕಂಥ ಸೋದರ ಮಾವನ, ಸೋದರತ್ತೆನೋ ಅಥವಾ ಯಾರಾದರೂ ಬರೋರಂದರೆ ಬೇರೆ ಏರಿಯಾದಿಂದ ಬರಬೇಕಾದ್ರೆ, ಸೊ ಇವ್ರ ಮನೆಯಿಂದ ಒಂದು 10-15 ಜನ ಮನೆಯಿಂದ ಹೊರಟರು ಕೂಡ ಬೇರೆ ಕಡೆಯವರಿಂದ ಬರಬೇಕಾದ್ರೆ ಅವ್ರು ಬರೋದಕ್ಕೆ ಒಂದು 10 ನಿಮಿಷ ಟೈಮ್ ನಾವು ವೆಯ್ಟ್ ಮಾಡಿದ್ರು ಕೂಡ ಟೈಮ್ ಸರಿ ಹೋಗುತ್ತೆ. ಯಾಕಂದರೆ ಅಲ್ಲಿ ನಮಗೆ ರಸ್ತೆಯಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡೋಕ್ಕಾಗಲ್ಲ, ಟ್ರಾಫಿಕ್ ಜಾಸ್ತಿ ಇರುತ್ತೆ ಚೌಲ್ಟ್ರಿ ಮುಂದ್ಗಡೆ. ಸೊ ಅವ್ರು ನೋಡೋಕ್ಕೆ ಕರ್ಕೊಂಡ್ರೆ, ಸೊ ಎಲ್ಲ ಒಂದ್ಸಲ ಬಂದಾಗ ಎಲ್ರಿಗೂ ಹಾರ ಹಾಕಿ ಗೌರವವಾಗಿ ಅವ್ರನ್ನ ನೋಡೋಕ್ಕೆ ಕರ್ಕೊಳ್ಳೋದಕ್ಕೆ ನಮಗೆ ಟೈಮ್ ಸರಿ ಹೋಗುತ್ತೆ. ಅವ್ರು ಬಂದು ಎಲ್ಲ ಗಡಿಗೆ ಒಂದು 8-8:15 ಒಳಗೆ ಎಲ್ಲ ಅವರು ಕ್ಲೀನಾಗಿ ಒಳಗೆ ಬರ್ತಾರೆ. ಪ್ಯಾಕ್ ಮಾಡಿ ಒಳಗೆ ಸೇರಿಸಿ ಅವ್ರನ್ನೆಲ್ಲ ಜವಾಬ್ದಾರಿಯಿಂದ ಮಾಡಿ 9 ಗಂಟೆಗೆ ಬ್ರೇಕ್ಫಾಸ್ಟ್. 9 ಗಂಟೆಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ರೆ ಅವ್ರು ಬಂದು ಅವರು ಬ್ರೇಕ್ಫಾಸ್ಟ್ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಮಾಡಿ ಮತ್ತು ಅವರೆಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗೋಷ್ಟೊತ್ತಿಗೆ 10:30 ಅಷ್ಟೊತ್ತಿಗೆ ರೆಡಿ ಆದರೆ 11 ಗಂಟೆಗೆ 11 ಗಂಟೆ ಹೊರ ಪೂಜೆ ಸ್ಟಾರ್ಟ್ ಆಗುತ್ತೆ. 11 ಗಂಟೆ ಹೊರ ಪೂಜೆ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಒಂದು 12-12:30 ಒಳಗೆ ಆಗುತ್ತೆ. ಸೊ 1 ಅವರ್ ಟೈಮ್ ಇಟ್ಕೊಳ್ಳೋಣ, 1 ಅವರ್ ಸಾಕು ಹೊರ ಪೂಜೆಗೆ. ಅದಾದ ನಂತರ ಆಮೇಲೆ ನಮ್ಮ ಇವರು ಯಾರು ಫೋಟೋಗ್ರಾಫ್ಸು, ಗ್ರೂಪ್ ಫೋಟೋಸು, ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ಟೈಮ್ ಇರುತ್ತೆ. 1 ಗಂಟೆಗೆ ಲಂಚ್. 1 ಗಂಟೆಗೆ ಲಂಚ್ ಆದರೆ ಅಲ್ಲಿಂದ ಮತ್ತೆ ಫ್ರೀ. ಆಮೇಲೆ ಹುಡುಗಿ 4 ಗಂಟೆಗೆ ಹುಡುಗಿನ ಕಳಿಸಿದ್ರೆ ಹುಡುಗಿಗೆ ಮೇಕಪ್ ಮಾಡೋಕ್ಕೆ ಅವರು ಬ್ಯೂಟಿಷಿಯನ್ ಬರ್ತಾರೆ. ಸೊ ಅವ್ರು 4 ಗಂಟೆಯಿಂದ 6 ಗಂಟೆವರೆಗೂ ಅವ್ರು ಮೇಕಪ್ ಮಾಡ್ತಾರೆ. ತಗೊಳ್ತಾರೆ. ರಾತ್ರಿ ರಿಸೆಪ್ಷನ್ ಕೂಡ ರಾತ್ರಿ ರೆಡಿ ಇರಬೇಕು ಪೃಥ್ವಿ. ಸೊ 5 to 6 ಫೋಟೋ ಶೂಟ್, 6 o'clock ಸ್ಟೇಜಿಗೆ ಬಂದ್ಬಿಡ್ಬೇಕು. ಬಂದರೆ ಅವಾಗ ಏನಾಗುತ್ತೆ, ಮಾರನೇ ದಿನ ಬೆಳಗ್ಗೆ ಬೇಗ ಹೇಳ್ಬೇಕಾಗತ್ತೆ ಅವರು. ತಿರ್ಗಾ ರಾತ್ರಿ 9 ಗಂಟೆಗೆ ಇದೆಲ್ಲ ಮುಗಿಸಿದ್ರೆ ಮತ್ತೆ ಫೋಟೋಗ್ರಾಫರ್ಸ್ ಮತ್ತೆ 1 ಅವರ್ ವಾಂಗ್ ನಿಶ್ಚಯ ಆಗುತ್ತೆ. ವಾಂಗ್ ನಿಶ್ಚಯ ಆದ ನಂತರ ಹುಡುಗನಿಗೆ ಮಧುಪರ್ಕ ಹಾಲು ಮತ್ತು ಹಣ್ಣು ಕೊಟ್ಟಿದ್ದೇನೋ, ಜೇನುತುಪ್ಪ, ಹಾಲು, ಹಣ್ಣು 3 ಮಧುಪರ್ಕ ಅದು ಕೊಟ್ಟು ಅಲ್ಲಿ ದ್ವಿತೀಯ 2ನೇ ಸಲ ಗೃಹಸ್ಥ ಆಶ್ರಮಕ್ಕೆ ಬೇಕಾಗಿರ್ತಕ್ಕಂಥ ಯಜ್ಞೋಪವೀತ ಧಾರಣೆ, ಅದಕ್ಕೆ ಯಜ್ಞೋಪವೀತ ಧಾರಣೆ, ಯಜ್ಞೋಪವೀತ ಪೂಜೆ ಆದ ನಂತರ ಆಮೇಲೆ ಅಂತರ್ಪಟ 9 ಗಂಟೆ ಅಷ್ಟೊತ್ತಿಗೆ
ರೆಡಿ ಆಗುತ್ತೆ. ಸೊ ಅದಾದ್ಮೇಲೆ ತಿರ್ಗಾ ಒಂದು ಎಕ್ಸ್ಚೇಂಜ್. ಅದು ಮತ್ತೆ ಅವಾಗ ಮಾಂಗಲ್ಯ ಆದ್ಮೇಲೆ ಇನ್ನೊಂದು ಎಕ್ಸ್ಚೇಂಜ್ ಇರುತ್ತೆ, ಹಾರ ಬದಲಾವಣೆ. ಮಾಂಗಲ್ಯ ಧಾರಣೆ ಆದ್ಮೇಲೆ ಅಂತರ್ಪಣ ತೆಗೆದ್ಮೇಲೆ ಅಂತರ್ಪಣ ತೆಗೆದ್ಮೇಲೆ ಅಂತರ್ಪಣ ತೆಗೆದಾಗ ಜೀರಿಗೆ ಬೆಲ್ಲ ಅವಾಗ ಮಾತ್ರ ಇಡೋದಿರುತ್ತೆ. ಸೊ ಜೀರಿಗೆ ಬೆಲ್ಲ ಆದ ನಂತರ ಕನ್ಯಾದಾನ ಆದ ನಂತರ ನಿಮ್ಗೆ ಅವ್ರು ಸೀರೆ ಕೊಡ್ತಾರೆ, ನೀವು ಹೋಗಿ ಸೀರೆ ಉಟ್ಕೊಂಡು ಬರಬೇಕು. ಸೀರೆ ಉಟ್ಕೊಂಡು ಬಂದ ನಂತರ ಮಾಂಗಲ್ಯ ಪೂಜೆ, ಮಾಂಗಲ್ಯ ಧಾರಣೆ, ಕಂಕಣ ಪೂಜೆ, ಕಂಕಣ ಧಾರಣೆ ಇದೆಲ್ಲ ಆಗುತ್ತೆ. ಇದೆಲ್ಲ ಆದ ನಂತರ ಆಮೇಲೆ ಅಕ್ಷತಾರೋಪಣೆ, ಅಕ್ಕಿ ಹಾಕ್ಕೊಡೋದು ತಲೆ ಮೇಲೆ, ಅದು ಮತ್ತೆ ಕಲರ್ ಅಕ್ಕಿ ಅದೆಲ್ಲ ನಾವು ಇವೆಂಟ್ ಮ್ಯಾನೇಜ್ಮೆಂಟ್ ರೆಡಿ ಮಾಡಿರ್ತಾರೆ ಅನ್ಸುತ್ತೆ ಅವೆಲ್ಲ. ಸೊ ಕಲರ್ ಅಕ್ಕಿ, ಧಾರೆ ಅಕ್ಕಿ ಎಲ್ಲ ಹಾಕೊಂಡ ನಂತರ ಆಮೇಲೆ ಏನು ಸಪ್ತಪದಿ, ಲಾಜ ಹೋಮ ಅವೆಲ್ಲ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಈ ಧಾರೆ ಅಕ್ಕಿ ಅಕ್ಷತಾರೋಪಣೆ ಆದ ನಂತರ ಅಲ್ಲಿ ಬ್ರೇಕ್ ಇರುತ್ತೆ. ಸೊ ನೀವು ಗಂಡು ಹೆಣ್ಣು ಇಬ್ಬರನ್ನ ಅಲ್ಲಿ ಚೇರ್ ಹಾಕಿ ಮುಂದೆ ಆ ಡೈನಿಂಗ್ ಸ್ಟೇಜ್ ಇರುತ್ತಲ್ಲ, ಸ್ಟೇಜ್ ಮುಂದೆ ಕೂರಿಸ್ಬಿಟ್ರೆ ಬಂದಿರೋರೆಲ್ಲ ರಿಲೇಷನ್ಸ್ ಎಲ್ಲರೂ ವಿಶ್ ಮಾಡೋದಕ್ಕೆ ಬರ್ತಾರೆ, ವಿಶ್ ಮಾಡ್ತಾರೆ, ಏನೋ ಗಿಫ್ಟ್ ಕೊಡ್ತಾರೆ, ಅವ್ರ ಬ್ಲೆಸ್ಸಿಂಗ್ಸ್ ಕೊಟ್ಬಿಟ್ಟು ಅವ್ರು ಹೋಗ್ತಾರೆ. ಅಷ್ಟರಲ್ಲಿ ನಮಗೆ ಇದೆಲ್ಲ ರೆಡಿ ಮಾಡ್ಕೊಡೋದಕ್ಕೆ ಲಾಜ ಹೋಮ ಸಪ್ತಪದಿಗೆಲ್ಲ ರೆಡಿ ಮಾಡ್ಕೊಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇದು ಮುಹೂರ್ತ ದಿನ ತಿಂಡಿ ತಿನ್ಬೋದಾ? ತಿನ್ಬೋದು, ತಿಂಡಿ ತಿನ್ಬೋದು. ಅದು ಎಷ್ಟೊತ್ತು ಕಾಶಿ ಹತ್ರ ಮುಗಿಸ್ಕೊಂಡ್ ಬರ್ತೀಯಲ್ಲ ನೀನು, ಕಾಶಿ ಹತ್ರ ಮುಗಿಸ್ಕೊಂಡ್ ಬಂದಾಗ ಮೂಂಜಲೆಲ್ಲ ಅಲ್ಲಾದ್ಮೇಲೆ ಇಲ್ಲಿ ಬಂದು ಇದು ಮಾಡು. ಯಾಕೆ ತಿನ್ನಬೇಕು ಅಂತಂದ್ರೆ ಹುಡುಗ ಹುಡುಗಿಗೆ ಬರೀ ಹೊಟ್ಟೆಲಿ ಹುಡುಗಿನ ಕನ್ಯಾದಾನ ಮಾಡಬಾರ್ದು. ಸೊ ಏನಾದರೂ ಅಲ್ಪಾಹಾರ ಆಗಿರಬೇಕು, ಸಾತ್ವಿಕ ಆಹಾರಗಳು ಇರಬೇಕಾದ್ರು ಸರಿ. ಹಾಲಲ್ಲಿ ಅವಲಕ್ಕಿ ನೆನೆಸ್ಬಿಟ್ಟು ಅದು ಕೊಡ್ಬೋದು, ಅವಲಕ್ಕಿ ಸಕ್ಕರೆ ನೆನೆಸ್ಬಿಟ್ಟು ಕೊಡ್ಬೋದು. ಅದೇ ನಾನು ಒಂದು ಮದುವೆನಲ್ಲಿ ನೋಡಿದೆ, ತಾಯಿ ಹಾಲನ್ನು ತಿನ್ನಿಸ್ಬೇಕು ಅಂತ ಅಂದ್ಬಿಟ್ಟು ಅವಲಕ್ಕಿ ಅದೇ ಅದೇ ಏನಂತಾರೆ ಅದನ್ನ ಪೃಥಕ್ ತಂಡುಲ. ಪೃಥಕ್ ಅಂತಂದ್ರೆ ಹಬೆಯಲ್ಲೇ ಬೇಯಿಸಿರ್ತಕ್ಕಂಥದ್ದು. ಅಂದ್ರೆ ಅದನ್ನ ಭತ್ತವನ್ನ ಉಬ್ಬೆ ಹಾಕ್ಬಿಡ್ತಾರೆ. ಹೌದು 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 ಹೌದು. ಇಲ್ಲ ಇಲ್ಲ ಅಮ್ಮ, ಶಾಸ್ತ್ರ 2 ಸ್ಪೂನ್ ತಿನ್ನಿಸ್ತಾರೆ ಅಷ್ಟೇನೆ. ಅವರು ಅಲ್ಲಿ ಇಡ್ಲಿ ಎಲ್ಲ ಮಾಡಿರೋ ತಿನ್ನೋಂಗಿಲ್ವ ಹಾಗಾದ್ರೆ ಅಂತ ಹೇಳಿ ತಿನ್ಬೋದು. ಸಾಮಾನ್ಯ ಮದುವೆ ಮನೆಯಲ್ಲಿ ಏನಾಗುತ್ತೆ, ಮದುವೆ ದಿನ ಸಾಮಾನ್ಯ ಏನ್ ಮಾಡ್ತಾರೆ, ಪೊಂಗಲ್ ಮಾಡಿಸಿರ್ತಾರೆ, ವೆಣ್ ಪೊಂಗಲ್, ಇಡ್ಲಿ, ವಡ ಮಾಡಿಸಿರ್ತಾರೆ, ಇಲ್ಲಾಂದ್ರೆ ಬೋಂಡ ಮಾಡ್ತಾರೆ. ಅದ್ರ ಮೇಲೆ ಅಯ್ಯ ಸಂಪ್ರದಾಯದಲ್ಲಿ ವಡ ಕಂಪಲ್ಸರಿ ಇರುತ್ತೆ. ಸೊ ಹಾಗಾಗಿ ವಡೆ ಅದೆಲ್ಲ ಬೇಡ, ಬರೀ ಇಡ್ಲಿ ತಿನ್ಬೋದು. ಯಾಕಂದ್ರೆ ಅದು ಸ್ಟೀಮ್ ಅದು ಬೇಯಿಸಿದ್ದೆಲ್ಲ ಅದು. ಸೊ ಹಾಗಾಗಿ ಅದಕ್ಕೆ ಬಳಸೋ ಅಕ್ಕಿ ಕೂಡ ಈ ಅಕ್ಕಿ ಬಳಸಿರ್ತಾರೆ. ಹೌದು, ಬಾಯ್ಲ್ಡ್ ರೈಸನ್ನೇ ಹಾಕಿರೋದು. ಶಾವಿಗೆ ಭಾತು ಪರವಾಗಿಲ್ಲ, ಅದು ಮಾಡ್ಬೋದು. ಅಲ್ಲಿ ಏನು ಮೆನು ಏನಿರುತ್ತೋ ಅದರಲ್ಲಿ ರೈಸ್ ಐಟಮ್ ಇಲ್ಲದೆ ಇದ್ದು ಆಗಬೇಕು, ಹೇಳಬೇಕಲ್ಲ. ಶಾಸ್ತ್ರದಲ್ಲಿ ನಮ್ಮ ಮಂತ್ರಭಾಗದಲ್ಲಿ ಬರ್ತಕ್ಕಂಥ, ಪ್ರಯೋಗದಲ್ಲಿ ಬರ್ತಕ್ಕಂಥದ್ದು ಸಾತ್ವಿಕ ಆಹಾರ ಭುಕ್ತ್ವ ಅಂತ ಹೇಳ್ಬಿಟ್ಟು ಹೇಳೋದು. ಈಶದ್ದೌತು ನವಂಶೇತ ಅಂದರೆ ಬಿಳಿ ವಸ್ತ್ರವನ್ನು ಉಟ್ಕೋಬೇಕು ಮದುವೆ ಗಂಟು, ಮದುವೆ ಹೆಣ್ಣು. ಅದನ್ನು ಉಟ್ಕೊಂಡಿದ್ದರೆ ಸಾತ್ವಿಕ ಆಹಾರಗಳನ್ನು ಭುಂಜಿಸಿ ಆನಂತರ ಮುಂದಕ್ಕೆ ಕನ್ಯಾವರಣ ಅಂತಂದರೆ ಅವ್ರು ಬೀಗರು ಬಂದಿದ್ದೇನು, ನಿಮ್ಮ ಮಗಳನ್ನು ನಮ್ಮ ಮಗನಿಗೆ ಕೊಡಿ ಅಂದ್ಬಿಟ್ಟು ಅವ್ರು ಕೇಳೋಂಥದ್ದು, ಅದು ಕನ್ಯಾವರಣ ಅಂತ ಹೇಳ್ತಾರೆ. ಸೊ ನೀವು ಉಟ್ಕೊಂಡು ಕನ್ಯಾದಾನ ಮಾಡ್ತೀವಿ ಅಂತ ಹೇಳ್ಬಿಟ್ಟಿರ್ತಾರೆ. ಕನ್ಯಾದಾನ ಅಂತಂದಾಗ ಇಲ್ಲಿ ಒಂದು ಇದರಲ್ಲಿ ಆಧಾನ, ಕನ್ಯೆಯನ್ನು ಪಡೆಯತಕ್ಕಂಥದ್ದು. ದಾನ ಅಂದರೆ ಸುಮ್ಮನೆ ದಾನದ ಯಾವುದೋ ಒಂದು ವಸ್ತು ನಾವು ಬೆಳ್ಳಿ ಬಂಗಾರ ದಾನ ಮಾಡ್ತಿರ್ತ ಆದಾನ ಅಲ್ಲ ಇದು. ಆಧಾನ, ಕನ್ಯೆಯನ್ನು ಆತನ ಪಡೆಯೋದು. ಹೇಗೆ ಪಡಿತಾನೆ? ದಾನ ಅಂತಂದರೆ ನಿಮ್ಗೆ ಇಷ್ಟ ಬಂದರೆ ನೀವು ದಾನ ಮಾಡ್ತೀರ. ನಾವು ಕೇಳಿ ಪಡೆಯೋದನ್ನು ಆಧಾನ ಅಂತ ಹೇಳ್ತೀವಿ. ನಮಗೆ ಬೇಕಿದ್ದು ಅಂತ ಕೇಳಿದಾಗ ಅದು ಆಧಾನ ಅಂತ ಹೇಳಿದ್ರೆ ಕನ್ಯಾದಾನ ಆಗುತ್ತೆ. ಹಾಗಾಗಿ ಇಲ್ಲಿ ಕನ್ಯಾದಾನದಲ್ಲಿ ಸುಮಾರು ಹೆಣ್ಮಕ್ಳಿಗೆ ಏನಂತಂದ್ರೆ, ಅಯ್ಯೋ ನಮ್ಮಪ್ಪ ನಮ್ಮಮ್ಮ ನಮ್ಮನ್ನು ಸಾಕ್ಬಿಟ್ಟು ಬೇರೆ ಯಾರಿಗೂ ದಾನ ಮಾಡ್ತಾ ಇದ್ದಾರೆ ಅನ್ನೋ ಮೆಂಟಾಲಿಟಿ ಈಗಿನ ಇದರಲ್ಲಿ. ಯಾಕಂದರೆ ಎಲ್ಲ ಗೂಗಲ್ ಸರ್ಚ್ ಮಾಡ್ತಾರೆ. ಕರೆಕ್ಟ್ ಗೂಗಲ್ ಸರ್ಚ್ ಮಾಡ್ತಾರೆ. ಗೂಗಲ್ ಸರ್ಚಲ್ಲಿ ಕನ್ಯಾದಾನ ಅಂತಂದಾಗ ಆ ಮಗಳನ್ನ ಕೊಟ್ಬಿಡೋದು, ಕನ್ಯಾದಾನ ಮಾಡೋದು ಅನ್ನೋದು ಆ ಮೆಂಟಾಲಿಟಿ ಇರ್ತಾರೆ ಮಕ್ಕಳೆಲ್ಲ ಕೂಡ. ಕನ್ಯಾದಾನ ಅಂತಂದರೆ ಕನ್ಯೆಯನ್ನು ಪಡೀತಕ್ಕಂಥದ್ದು. ಯಾರು ಕನ್ಯೆಯನ್ನು ಪಡೀತಾರೆ ಅಂತಂದರೆ, ಹುಡುಗ ಯಾರಿರ್ತಾನೋ ಅವನು ಒಳ್ಳೆ ಆಗಬೇಕು ಅಂತಕ್ಕ ಸಂಕಲ್ಪ ಮಾಡಿರ್ತಕ್ಕಂಥ ಬ್ರಹ್ಮಚಾರಿ ಯಾರಿರ್ತಾನೋ ಅವನು ಅವ್ರ ತಂದೆ ತಾಯಿ ಮುಖಾಂತರವಾಗಿ ಹುಡುಗಿಯ ತಂದೆ ತಾಯಿಯನ್ನು ಕೇಳಿಸಿ ನಿಮ್ಮ ಮಗಳನ್ನು ನಮಗೆ ಕೊಡಿ ಅಂತ ಹೇಳಿದಾಗ, ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಅಂತ ನೀವು ಕ್ವಶನ್ ಮಾಡಿದಾಗ, ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಅಂತ ಅವ್ರು ಕ್ವಶನ್ ಮಾಡಿದಾಗ, ಸೊ ಆವಾಗ ನಿಮ್ಮ ಫೋರ್ ಫಾದರ್ಸ್ ಎಲ್ಲ ಬರ್ತಾರೆ. ಸೊ ನಿಮ್ಮ ಭಾರದ್ವಾಜ ಗೋತ್ರ ಅಂತಂದರೆ ಭಾರದ್ವಾಜ ಗೋತ್ರವನ್ನು ಹೇಳಿದ್ದೇನು, ಗೋತ್ರ ಪ್ರವರಗಳನ್ನು ಹೇಳಿದ್ದೇನು, ಪ್ರವರದಲ್ಲಿ ನಿಮ್ಮ ಮುತ್ತಾತ ಅವರ ಹೆಸರು, ನಿಮ್ಮ ತಾತ ಅವರ ಹೆಸರು, ನಿಮ್ಮ ತಂದೆಯವರ ಹೆಸರು ಹೇಳಿದ್ದೇನು, ನಿಮ್ಮ ಹೆಸರು ಹೇಳಿದ್ದೇನು. ಸೊ ಇಂಥವ್ರ ಮಗಳು ಪೃಥ್ವಿ ಅಂತಕ್ಕಂಥ ಕನ್ಯೆಯನ್ನು ನಮಗೆ ಕೊಡಿ ಅಂತ ಅವ್ರು ಕೇಳ್ತಾರೆ.
ಅದು ಏನಂದ್ರೆ ಕನ್ಯಾದಾನದಲ್ಲಿ ಅದೇ ಆ ಗೋತ್ರ ಪ್ರವಾರ ಅದು ಇಬ್ರು ಹೇಳ್ತಾರಲ್ಲ ಅದು ಮೀನಿಂಗ್. ಓಕೆ ಓಕೆ, ಅದು ತುಂಬಾ ಚೆನ್ನಾಗಿರುತ್ತೆ. ಅದು ಹೇಗೆ ಅಂತಂದ್ರೆ ನಿಮ್ಮ ಮಗಳನ್ನ ನಮಗೆ ಕೊಡಿ ಅಂದ್ಬಿಟ್ಟಿದ್ದನು, ಮದರ್ಥಂ ಕನ್ಯಾಂ ಮೃಣೀಮಹೆ ಅಂದ್ಬಿಟ್ಟಿದ್ದನು ವರ ಕೇಳ್ತಾನೆ. ಏನಕ್ಕೆ ಅವನು ಕೇಳ್ತಾನೆ ಅಂತಂದ್ರೆ ಅವನ ಒಂದು ಧರ್ಮಾಸಕ್ತಿಯನ್ನ ಮತ್ತೆ ಧರ್ಮಾಚರಣೆಗೋಸ್ಕರವಾಗಿ ಅವನು ಧರ್ಮಾಚರಣೆ ಮಾಡಬೇಕು ಅಂತಂದ್ರೆ ಅವನು ಒಬ್ಬನೇ ಮಾಡಿದಾಗ ಬ್ರಹ್ಮಚರ್ಯದಲ್ಲಿ ಮಾಡಿದಾಗ ಧರ್ಮಾಚರಣೆಯಲ್ಲಿ ಕೆಲವೊಂದು ಧರ್ಮಾಚರಣೆಗಳಲ್ಲಿ ಬ್ರಹ್ಮಚರ್ಯಕ್ಕೆ ಮೀಸಲಾಗಿರ್ತಕ್ಕಂಥ ಕರ್ಮಗಳನ್ನು ಮಾತ್ರ ಬ್ರಹ್ಮಚರ್ಯ ಆಶ್ರಮದಲ್ಲಿ ಮಾಡಬಹುದು. ಬ್ರಹ್ಮಚರ್ಯ ಆಶ್ರಮ ಆದ ನಂತರ ಗೃಹಸ್ಥಾಶ್ರಮಕ್ಕೆ ಬಂದಾಗ ಅಲ್ಲಿ ಪೊಸಿಷನ್ ಚೇಂಜ್ ಆಗುತ್ತೆ. ಸೊ ಪೊಸಿಷನ್ ಚೇಂಜ್ ಆದಾಗ ಗೃಹಸ್ಥಾಶ್ರಮಕ್ಕೆ ಬಂದಾಗ ಗೃಹಿಣಿ ಇದ್ರೇ ಗೃಹಸ್ಥಾಶ್ರಮ, ಗೃಹಿಣಿ ಇಲ್ಲದೆ ಗೃಹಸ್ಥಾಶ್ರಮ ಆಗೋದಿಲ್ಲ. ಸೊ ಹಾಗಾಗಿ ಆ ಗೃಹಸ್ಥಾಶ್ರಮ ಧರ್ಮವನ್ನು ಆಚರಣೆ ಮಾಡಬೇಕಾದ್ರೆ ಒಬ್ಬ ಹೆಂಗಸು ಬೇಕು. ಸೊ ಆ ಹೆಂಗಸು ಕನ್ಯೆ ಆಗಿರಬೇಕು. ಆ ಹೆಂಗಸನ್ನು ನಾನು ಪಡಿತಾ ಇದ್ದೀನಿ ಅಂತಕ್ಕಂಥ ಉದ್ದೇಶದಿಂದ ಸಂಕಲ್ಪ ಮಾಡ್ತಾನೆ. ಆ ಸಂಕಲ್ಪದಲ್ಲಿ ಅವನು ಏನು ಹೇಳ್ತಾನೆ ಅಂತಂದರೆ, ಮಮ ದೇವ ಋಷಿ ಪಿತೃ ಋಣಾಪಕರಣ ಹೇತುಭೂತ ಧರ್ಮ ಪ್ರಜೋತ್ಪಾದನ ಸಿದ್ಧಾರ್ಥ ಕನ್ಯಾ ಪರಿಗ್ರಹಣ ಕರಿಷ್ಯ ಅಂದ್ಬಿಟ್ಟು ನಾವು ಸಂಕಲ್ಪ ಮಾಡ್ತಾನೆ. ನನ್ನ ಒಂದು ಧರ್ಮದಲ್ಲಿರ್ತಕ್ಕಂಥ ಋಣಗಳು ಯಾವುದಾದ್ರು ಅಂತಂದರೆ, ಒಂದು ದೇವಋಣ, ಇನ್ನೊಂದು ಪಿತೃಋಣ, ಇನ್ನೊಂದು ಋಷಿ ಋಣ. ಈ 3 ಋಣಗಳು ತೀರಬೇಕು. ಯಾಕಂದ್ರೆ ನಮ್ಮ ಮನುಷ್ಯನ ಹುಟ್ಟಿದ ಮೇಲೆ ನಮಗೆ ಸಂಸ್ಕಾರಗಳು ಬಂದಾಗ ಈ ಋಣವನ್ನು ತೀರಿಸ್ಕೋಬೇಕಾದ್ರೆ ನಾನು ಅದಕ್ಕೆ ತಕ್ಕಂಥ ಧರ್ಮ ಕಾರ್ಯಗಳನ್ನು ನಾನು ಮಾಡಬೇಕಾಗಿರೋದ್ರಿಂದ ನನಗೆ ಮಡದಿಯಾಗಿ ಒಬ್ಬ ಹೆಂಗಸು ಬೇಕು. ಸೊ ಒಬ್ಬ ಕನ್ಯೆ ಬೇಕು. ಆ ಕನ್ಯೆಯನ್ನು ನಾನು ಪಡಿತಾ ಇದ್ದೀನಿ ಅಂದ್ಬಿಟ್ಟು ಸಂಕಲ್ಪವನ್ನು ಮಾಡ್ತಾನೆ. ಅದರಲ್ಲಿ ದೇವಋಣ ಹೇಗೆ ಅಂತಂದರೆ ನಿತ್ಯ ದೇವತಾರ್ಚನೆ, ದೇವತಾ ಪೂಜೆ ಮಾಡೋದ್ರಿಂದ ದೇವಋಣ ತೀರುತ್ತೆ. ಅದಾದ ನಂತರ ಮತ್ತೆ ಪಿತೃಋಣಗಳು ಅಂತಂದರೆ ಶ್ರಾದ್ದಾದಿಗಳು ಮತ್ತು ಅಮಾವಾಸ್ಯೆ ತರ್ಪಣಗಳು, ಮದುವೆ, ವ್ಯತಿಪಾತ, ಮಹಾಲಯ, ಅಮಾವಾಸ್ಯೆಗಳೆಲ್ಲ ಏನೇನಿದೆಯೋ, ಈ ಏಕವಿಂಶತಿ ಶ್ರಾದ್ದಗಳು ಏನಿದೆಯೋ ಇವೆಲ್ಲ ಮಾಡೋದ್ರಿಂದ ಪಿತೃಋಣಗಳು ತೀರುತ್ತೆ. ಸೊ ಋಷಿಋಣಗಳು ತಿರೋದ್ರಿಂದ ಋಷಿಋಣ ತೀರಬೇಕಂತಂದಾಗ ನಾವು ಮಾಡ್ತಕ್ಕಂಥ ನಿತ್ಯ ಸಂಧ್ಯಾವಂದನೆ ಮಾಡ್ತಕ್ಕಂಥ ಸಂಧ್ಯಾವಂದನೆಗಳಾಗಿರ್ಬೋದು ಅಥವಾ ಅಗ್ನಿ ಕಾರ್ಯದಲ್ಲಾಗಿರ್ಬೋದು, ಇದೆಲ್ಲ ನವಕಾಂಡ ಋಷಿಗಳು ಅಂದ್ಬಿಟ್ಟು ಪೂಜೆ ಮಾಡ್ತೀವಿ. ಇಲ್ಲ ಉಪಕರ್ಮ ದಿನ ನವಕಾಂಡ ಋಷಿ ಅಂದ್ಬಿಟ್ಟು ಇದನ್ನು ಪೂಜೆ ಮಾಡಿ ಋಷಿ ತರ್ಪಣ ಅಂತ ಕೊಡ್ತೀವಿ. ಅದರಿಂದ ಋಷಿ ಋಣಗಳು ತೀರುತ್ತೆ. ಬ್ರಹ್ಮಯಜ್ಞ ಮಾಡ್ತೀವಿ. ಬ್ರಹ್ಮಯಜ್ಞದಲ್ಲಿ ಈ ಋಷಿ ಋಣಗಳು ತೀರುತ್ತೆ. ಸೊ ಹಾಗಾಗಿ ಈ ಋಷಿ ಋಣಗಳೆಲ್ಲ, ಈ 3 ಋಣಗಳು ಅದನ್ನು ತೀರಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಾನು ಈ ಕಾರ್ಯವನ್ನು ಮಾಡ್ತಾ ಇದ್ದೀನಿ. ಸೊ ಇಷ್ಟು ಕಾರ್ಯಗಳಲ್ಲೂ ನನ್ನ ಜೊತೆಗೆ ನನ್ನ ಮಡದಿಯಾಗಿರಬೇಕು ಅಂದ್ಬಿಟ್ಟಿದ್ದು ಒಂದು ಕನ್ಯೆಯನ್ನು ಪಡಿತಾರೆ ಸಂಕಲ್ಪ ಮಾಡ್ತಾರೆ. ಸೊ ಹಾಗಾಗಿ ಆ ಕನ್ಯಾದಾನವನ್ನು ಮಾಡಬೇಕಾದ್ರೆ ಅವ್ರು ಯೋಗ್ಯನಾಗಿರ್ತಕ್ಕಂಥ ವರನ್ನು ಕೊಡಬೇಕು ಅಂತಕ್ಕಂಥದ್ದು ಧರ್ಮಶಾಸ್ತ್ರದಲ್ಲಿ ವಿಚಾರ. ಅಯಾಚಿತಾನಿ ದ್ರವ್ಯಾಣಿ ಸರ್ವದ್ರವ್ಯಾಣಿ ಭಾರತ ಅನ್ನಂ ವಿದ್ಯಾ ತಥಾ ಕನ್ಯಾ ಅನರ್ಥಿಭ್ಯೋ ನದೀಯತೆ ಅಂದ್ಬಿಟ್ಟಿದ್ದೇನು. ನಮಗೆ ಸಿಗತಕ್ಕಂಥ, ನಮ್ಮ ಭಾರತಖಂಡದಲ್ಲಿ ಸಿಗತಕ್ಕಂಥ ಎಲ್ಲ ವಸ್ತುಗಳು ನಿಮ್ಮ ಹತ್ರ ಒಂದು 10 kg ಬಂಗಾರ ಇದ್ದರೆ ಬಂಗಾರ ನೀವು ಫ್ರೀಯಾಗಿ ದಾನ ಮಾಡ್ಬೋದು, ಬೆಳ್ಳಿ ಇದ್ದರೆ ದಾನ ಮಾಡ್ಬೋದು, ಮನೆ ದಾನ ಮಾಡ್ಬೋದು, ಮಠ ದಾನ ಮಾಡ್ಬೋದು, ಭೂಮಿ ದಾನ ಮಾಡ್ಬೋದು, ಯಾರು ಬೇಕಾದ್ರೆ ನಿಮ್ಗೆ ಇಷ್ಟ ಬಂದವರು ನೀವು ದಾನ ಮಾಡ್ಬೋದು. ಆದರೆ ಅನ್ನ, ವಿದ್ಯೆ, ಕನ್ಯೆ ಈ 3 ಮಾತ್ರ ಅನರ್ಥಿಭ್ಯೋ ನಧೀಯತೆ ಎಂಬುದು ಶಾಸ್ತ್ರ ಹೇಳುತ್ತೆ. ಅನರ್ಥಿಭ್ಯೋ ಅಂದರೆ ಅಭ್ಯರ್ಥಿ ನಮ್ಮನ್ನು ಕೇಳಬೇಕು, ಯಾರಾದರೂ ಬಂದು ಕೇಳಬೇಕು ನಮಗೆ ಇದನ್ನು ಕೊಡಿ ಅಂತ. ಏನೇನು ಕೇಳಬೇಕು? ಹೊಟ್ಟೆ ಹಸಿದಿರೋರು ಬಂದಿದ್ದೇನೋ ಅಮ್ಮ ತಾಯಿ ಅಂತಾರೆ, ಭಿಕ್ಷಾ ಭೌತಿ ಭಿಕ್ಷಾಂತಿ ಅಂದ್ಬಿಟ್ಟು ಭಿಕ್ಷೆಯನ್ನು ಬಿಡ್ತಾರೆ. ಸೊ ಅವನಿಗೆ ಆವಾಗ ಹಸಿವು ನೀಗುತ್ತೆ. ಅದೇ ರೀತಿಯಾಗಿ ಒಳ್ಳೆ ವಿದ್ಯಾರ್ಥಿ ಆಗಬೇಕು, ಒಳ್ಳೆ ವಿದ್ಯಾವಂತನಾಗಬೇಕು ಅಂತಕ್ಕಂಥವನು ಗುರುಗಳ ಹತ್ರ ಹೋಗಿ ಗುರುಗಳ ಸೇವೆ ಮಾಡಿ ಅವರ ಹತ್ರ ಒಂದು ಇದು ತಗೊಳ್ತಾನೆ, ಏನು ವಿದ್ಯೆಯನ್ನು ಪಡೀತಾನೆ. ಗುರುವಿನ ಗುಲಾಮನಾಗುವವರೆಗೂ ಅದು ಇದಾಗೋದಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಆ ಗುರುವಿನ ಗುಲಾಮನಾದರೆ ಅವನಿಗೆ ವಿದ್ಯೆ ಬರುತ್ತೆ. ಸೊ ಅದು ಗುರುಗಳ ಹತ್ರ ಹೋಗಿ ವಿದ್ಯೆಯನ್ನು ಕೇಳಬೇಕು. ಅದೇ ರೀತಿಯಾಗಿ ಸದ್ಗೃಹಸ್ಥನಾಗಬೇಕು ಅಂತ ಕೇಳ್ತಕ್ಕಂಥವನು ಒಬ್ಬ ಕನ್ಯಾದಾತರನ್ನು ಸಂಪರ್ಕ ಮಾಡಿ ಅವರನ್ನು ಕೇಳಿ ನಿಮ್ಮ ಮಗಳನ್ನು ಕೊಡಿ ಅಂತ ಕೇಳಿ ಪಡಿಬೇಕು. ಅದನ್ನು ಆ ಕೇಳಿ ಪಡೆಯೋದೇ ಆದಾನ, ಕನ್ಯಾದಾನ ಅಂದ್ಬಿಟ್ಟು ಹೇಳ್ತೀವಿ. ಸೊ ಆ ಕನ್ಯಾದಾನದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಈ ವಿಚಾರ. ಅದನ್ನು ಆತನ ಪಡಿತಾನೆ. ಅದನ್ನು ಧರ್ಮಾಸಕ್ತಿ ಮತ್ತು ಅದನ್ನು ಧರ್ಮಾಚರಣೆಗೋಸ್ಕರವಾಗಿ ಮಡದಿಯನ್ನು ಪಡಿತಕ್ಕಂಥದ್ದು ಮದುವೆಯಲ್ಲಿರ್ತಕ್ಕಂಥ ವಿಶೇಷ. ಸೊ ಮದುವೆ ಅಂತಂದಾಗ ಈಗಿನ ಕಾಲದಲ್ಲಿ ಏನಾಗಿದೆ, ಮಗಳಿಗಾಗಿ ದುಂದು ವೆಚ್ಚ ಮಾಡೋದು ಮದುವೆ ಆಗಿದೆ, ಮಗನಿಗಾಗಿ ದುಂದು ವೆಚ್ಚ ಮಾಡೋದು ಮದುವೆ ಆಗಿದೆ. ಅದು ಆಗಬಾರ್ದು. ಅದು ಏನಂದರೆ ಲೋಕಾರೂಢಿ ನಮಗೆ ಈಗಿರ್ತಕ್ಕಂಥ ಪರಿಸ್ಥಿತಿಗಳೇ ನಮಗೆ ಹೇಗೆ ಬೇಕು ಅನ್ನೋದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ಇದೆಲ್ಲ ಕೂಡ ಆಚೆ ಹೆಂಗಿರ್ಬೇಕಂದ್ರೆ ಒಂಥರ ರ್ಯಾಪ್ ಮಾಡಿರತಕ್ಕಂಥ ಗಿಫ್ಟ್ ಪ್ಯಾಕ್ ಇದ್ದಂಗೆ. ಗಿಫ್ಟ್ ಅಂತಕ್ಕಂಥದ್ದು ಒಳಗೆ ಗೌಪ್ಯವಾಗಿರುತ್ತೆ. ಈ ಅಲಂಕಾರ ಮಾಡ್ತಕ್ಕಂಥದ್ದೆಲ್ಲ ಕೂಡ ಆಚೆ ಕಡೆ ಇರುತ್ತೆ. ಅದನ್ನೆಲ್ಲ ನಾವು ಗಿಫ್ಟ್ ಪ್ಯಾಕ್ ಮಾಡಿದ್ರೆ ನಮ್ಗೆ ಹೆಂಗಿರುತ್ತದೋ, ಯಾವುದೋ ಒಂದು ಹಳೆ ನ್ಯೂಸ್ ಪೇಪರ್ ಪ್ಯಾಕ್ ಮಾಡಿದ್ರೆ ಅದು ಗಿಫ್ಟ್ ಪ್ಯಾಕ್ ಆಗೋದಿಲ್ಲ. ಅದಕ್ಕೆ ಚಂದವಾಗಿರ್ತಕ್ಕಂಥ ಕಲರ್ ಆಗಿರ್ತಕ್ಕಂಥ ಅದನ್ನು ಗಿಫ್ಟ್ ಪ್ಯಾಕ್ ಮಾಡಿ ಅದಕ್ಕೊಂದು ಇಲ್ಲ ಟೇಪ್ ಹಾಕಿದ್ರೆ ನೋಡೋಕೆ ಚಂದವಾಗಿದೆ. ಆ ಚಂದ ಅದಿರುತ್ತೆ. ಬಟ್ ಒಳಗಡೆ ಇರತಕ್ಕಂಥ ಮೂಲ ವಸ್ತು ಏನಿರುತ್ತೋ ಅದನ್ನು ನಾವು ಬಿಡಬಾರ್ದು. ಅದು ಮುಖ್ಯವಾಗಿರ್ಬೇಕು. ಆ ಮೂಲ ವಸ್ತುವೇ ನಮ್ಮ ಸಂಸ್ಕಾರ. ಆ ಸಂಸ್ಕಾರಕ್ಕೆ ಇವೆಲ್ಲ ಕೂಡ ರ್ಯಾಪ್ ಮಾಡಿರ್ತಾರೆ. ಈ ಅಲಂಕಾರಗಳೆಲ್ಲ ಕೂಡ ರ್ಯಾಪ್ ಮಾಡಿ ಅದನ್ನು ಸುತ್ತಿಟ್ಟು ಪ್ಯಾಕ್ ಮಾಡಿದೆ. ಇವಾಗ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಫೋಟೋಗ್ರಫಿ ಅಂತ ಹೇಳ್ತೀವಿ, ಕ್ಯಾಂಡಿಡ್ ಫೋಟೋಗ್ರಫಿ ಅಂತ ಹೇಳ್ತೀವಿ.
ಇವೆಲ್ಲ ಕೂಡ ಒಂಥರ ಕಲರ್ಫುಲ್ ಆಗಿರ್ತಕ್ಕಂಥ ಇದನ್ನ ಪ್ಯಾಕ್ ಮಾಡಿರ್ತಕ್ಕಂಥ ರ್ಯಾಪರ್ ಅಷ್ಟೇ ಇದು. ಸೊ ಒಳಗೆ ಮೂಲಸತ್ವ ಹಾಗೆ ಇರಬೇಕು. ಯಾವುದು ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಆಚರಣೆಗಳು, ಅದನ್ನು ಯಾವುದಕ್ಕೂ ನಾವು ಬಿಡೋದಕ್ಕೆ ನಾವು ತಯಾರಾಗಬಾರ್ದು, ಬಿಡಬಾರ್ದು. ಸೊ ಅದೆಲ್ಲ ಕೂಡ ಸಂಸ್ಕೃತಿಯಲ್ಲಿ ಮಿಳಿತವಾಗಿರ್ಬೇಕು. ಅದು ಆಗಿದ್ರೇ ಅದು ನಮಗೆ ಈ ಮದುವೆಗೆ ಒಂದು ಇಷ್ಟು ವಿಚಾರಗಳಲ್ಲಿ ಅದೇ ಹೇಳಿದ್ರು ನಮಗೆ. ಮದುವೆ ವಿಚಾರದಲ್ಲಿ ಅವರು ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ತನ್ನ ಜೊತೆ ಇರ್ತೀನಿ ಅಂದ್ಬಿಟ್ಟು ಸಂಕಲ್ಪವನ್ನು ಮಾಡಿದಾಗ ಆ ರೀತಿಯಾಗಿ ನೀನು ಇರು ಅಂತ ಬಿಟ್ಟಿದ್ದನ್ನು, ಈಕೆಯನ್ನು ಸಮವಾಗಿ ನೋಡ್ಕೊ ಅಂತ ಬಿಟ್ಟಿದ್ದನ್ನು ಪ್ರಾರ್ಥನೆ ಮಾಡ್ತಿದ್ದೆ. ಧರ್ಮೇಚ ಅರ್ಥೇಚ ಕಾಮೇಚ ನಾದಿಜರಿತ ವಿಯಾತ್ವಯ ಅಯ್ಯಂ, ಈಕೆಯನ್ನು ನಿನಗೆ ನಿನ್ನ ಸಂಕಲ್ಪದ ರೀತಿಯಾಗಿ ನಾನು ನಿನಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಹಾಗಾಗಿ ನೀನು ಈಕೆಯನ್ನು ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಸಮವಾಗಿ ನೋಡ್ಕೊಂತ ನೀವು ರಿಕ್ವೆಸ್ಟ್ ಮಾಡಿದಾಗ ಅವರು ನಾತಿ ಚರಾಮಿ ಅಂದ್ಬಿಟ್ಟಿದ್ದನ್ನು ಅವ್ರು ಪ್ರಾಮಿಸ್ ಮಾಡ್ತಾರೆ. ಅದೇ ರೀತಿಯಾಗಿ ಅವ್ರು ನಡ್ಕೋಬೇಕಾಗತ್ತೆ. ಅದಾದ ನಂತರ ಸೊ ಇಷ್ಟೆಲ್ಲನೂ ನಾವೆಲ್ಲ ಕೂಡ ಮಾಂಗಲ್ಯ ಧಾರಣೆ ಆಗಿರ್ಬೋದು, ಇದಕ್ಕೆಲ್ಲ ನಾವು ಸಾಕ್ಷಿಯಾಗಿರ್ತೀವಿ ಅನ್ನೋದು ನಮ್ಮ ಭ್ರಮೆ. ಅದು ನಾವು ಮಾನವರಾಗಿರ್ತೀವಿ. ಸೊ ನಮ್ಮ ಸಂಬಂಧಗಳಿರುತ್ತೆ. ನೀವು ಅವರಿಗೆ ಪೃಥ್ವಿಗೆ ತಂದೆ ತಾಯಿ ಆಗಿರ್ತಾರೆ, ಅವ್ರ ಸೋದರ ತಾಯಿ ಆಗಿರ್ತಾರೆ, ದೊಡ್ಡಮ್ಮ ಆಗಿರ್ತಾರೆ, ನಾವು ಪುರೋಹಿತರಾಗಿರ್ತೀವಿ. ಇಲ್ಲಿ ಬಂದಿರೋರು ಏನೋ ರಿಲೇಷನ್ಶಿಪ್ ಇರುತ್ತೆ, ಫ್ರೆಂಡ್ಸ್ ಇರ್ತಾರೆ, ಇವರೆಲ್ಲ ಕೂಡ ಬಂದಿರ್ತಾರೆ, ನೋಡಿರ್ತಾರೆ. ಇವೆಲ್ಲ ಕೂಡ ಯಾವುದೂ ಸಾಕ್ಷಿಯಾಗಿ ನಮಗೆ ನಿಲ್ಲೋದಿಲ್ಲ. ನಮಗೆ ಸಾಕ್ಷಿಯಾಗಿ ನಿಲ್ಲೋದೇನಂತಂದರೆ ಅಲ್ಲಿ ಮಂಟಪದಲ್ಲಿ ಮಾಡ್ತಕ್ಕಂಥ ಕನ್ಯಾದಾನಕ್ಕೆ ಪರೋಕ್ಷವಾಗಿ ಇದ್ದುಕೊಂಡಿದ್ದೇನೋ ದೇವತೆಗಳು ಆವಾಹನೆ ಆಗಿರ್ತಾರೆ. ಆ ದೇವತೆಗಳ ಸಮೂಹದಲ್ಲಿ ನೀವು ಕನ್ಯಾದಾನವನ್ನು ಮಾಡಬೇಕಾದ್ರೆ ಕನ್ಯಾಂ ಕನಕ ಸಂಪನ್ನಾಂ ಕನಕ ಆಭರಣೀರ್ತಾಂ ದಾಸ್ಯಾಂ ವಿಷ್ಣುವೇ ತುಭ್ಯಂ ಬ್ರಹ್ಮಲೋಕೆ ಜಿಗೀಷಿಯ ವಿಶ್ವಂಬರ ಪಂಚಭೂತ ಸಾಕ್ಷಿಣ್ಯ ಸರ್ವದೇವತಾ ಅಂದ್ಬಿಟ್ಟು ಅಲ್ಲೊಂದು ಮಂತ್ರ ಬರುತ್ತೆ. ಇದಕ್ಕೆ ಸಾಕ್ಷಿಯಾಗಿ ಯಾರಿರ್ತಾರೆ ಅಂತಂದರೆ ವಿಶ್ವಂಬರನು. ವಿಶ್ವಂಬರಣ ಅಂತಂದರೆ ದೇವತೆಗಳಿಗೆ ಪೌರೋಹಿತ್ಯ ಮಾಡಿಸ್ತಕ್ಕಂಥವ್ರು ವಿಶ್ವಂಬರಣ ಆಗಿರ್ತಾನೆ. ಆ ವಿಶ್ವಂಬರ ಸಮೇತನಾಗಿ ಪಂಚಭೂತಗಳು ಸಾಕ್ಷಿಯಾಗಿರುತ್ತೆ. ವಿಶ್ವಂಬರ ಪಂಚಭೂತ ಸಾಕ್ಷಿಣ್ಯ ಸರ್ವದೇವತಾ. ಯಾರು ಸರ್ವದೇವತೆಗಳು ಯಾರು ಅಂತಂದರೆ ನೀವು ಬೆಳಗ್ಗೆ ನಾಂದಿ ಮಾಡಿದಾಗ ಯಾವ ದೇವತೆಗಳನ್ನು ನೆನೆಸ್ಕೊಂಡಿರ್ತೀರೋ, ಯಾವ ದೇವತೆಗಳನ್ನು ಉದ್ದೇಶ ಮಾಡಿ ನೀವು ಪೂಜೆ ಹೋಮಗಳನ್ನು ಮಾಡಿರ್ತೀರೋ ಆ ದೇವತೆಗಳು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಈ ನಾಂದಿ ದೇವತೆಗಳು. ಯಾರು ನಾಂದಿ ದೇವತೆಗಳು? ಗೌರೀಂ ಪದ್ಮಾಂ ಶುಚಿಂ ಮೇಧಾಂ ಸಾವಿತ್ರೀಂ ವಿಜಯಾಂ ಜಯಾಂ ದೇವಸೇನಾಂ ಸ್ವಧಾಂ ಸ್ವಾಹಾಂ ಮಾತರಂ ಲೋಕಮಾತರಂ ಧೃತಿಂ ಪುಷ್ಟಿಂ ತುಷ್ಟಿಂ ಆತ್ಮನಃ ಕುಲದೇವತಾ. ಇವರೆಲ್ಲರೂ ಕೂಡ ಸಾಕ್ಷಿಯಾಗಿರ್ತಾರೆ. ಇವರೆಲ್ಲ ಪರೋಕ್ಷವಾಗಿ, ಯಾಕಂದರೆ ಕಲಿಯುಗದ ಯುಗಧರ್ಮ ಬಂದಿದ್ದನು ಪರೋಕ್ಷ ಪ್ರಿಯ ಇವ ಹಿ ದೇವ ಅಂತ ಬಿಟ್ಟಿದ್ದನು. ಪರೋಕ್ಷವಾಗಿದ್ದ ದೇವತೆಗಳು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಇವರೆಲ್ಲ ಕೂಡ ಪಂಚಭೂತಗಳ ಸಾಕ್ಷಿಯಾಗಿ ಸಾಕ್ಷಿಣ್ಯ ಸರ್ವದೇವತಾ. ಇವರೆಲ್ಲ ಸಾಕ್ಷಿಯಾಗಿ ನಾನು ಈ ಕನ್ಯೆ ನಿನಗೆ ದಾನವನ್ನು ಮಾಡ್ತಾ ಇದ್ದೀನಿ, ಅಂದರೆ ನಿನಗೆ ಕೊಡ್ತಾ ಇದ್ದೀನಿ, ಏಕೆಂದರೆ ನೀನು ಚೆನ್ನಾಗಿ ನೋಡ್ಕೊ ಅಂದ್ಬಿಟ್ಟಿದ್ದೇನೋ. ಕನ್ಯಾದಾನ ಮಾಡಿದ ನಂತರ ನೀವು ಈ ಧರ್ಮೇಚ ಅರ್ಥೇಚ ಅಂತಕ್ಕಂಥ ಶ್ಲೋಕವನ್ನು ಹೇಳಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀರ. ಅದೇ ರೀತಿಯಾಗಿ ನಾನು ಇರ್ತೀನಿ ಅಂದ್ಬಿಟ್ಟು ಆತ ಪ್ರತಿಜ್ಞೆಯನ್ನು ಮಾಡಿ ಮುಂದಕ್ಕೆ ಮಾಂಗಲ್ಯ ಪೂಜೆ ಮಾಂಗಲ್ಯ ಧಾರಣೆಯನ್ನು ಮಾಡಿ, ಆ ಮಾಂಗಲ್ಯ ಧಾರಣೆ ಮಾಡಬೇಕಾದ್ರೂ ಕೂಡ ಈ ಸ್ವರ್ಣಮಯವಾಗಿರ್ತಕ್ಕಂಥ ಮಾಂಗಲ್ಯವನ್ನು ನಾನು ಕಟ್ತಾ ಇದ್ದೀನಿ. ಮಾಂಗಲ್ಯಂ ತಂತು ತಂತು ಅಂದರೆ ದಾರ ಸಮೇತವಾಗಿ ಮಾಂಗಲ್ಯವನ್ನು ಕಟ್ತಾ ಇದ್ದೀನಿ. ಮಮ ಜೀವನ ಹೇತು, ನನ್ನ ಜೀವನಕ್ಕೆ ನೀನು ಹೇತುಭೂತವಾಗಿ, ಹೇತು ಅಂದರೆ ಕಾರಣೀಭೂತಳಾಗಿರ್ತೀಯ ನೀನು. ಹಾಗಾಗಿ ಮಮ ಜೀವನ ಹೇತುನ ಕಂಠೆ ಬದ್ಧಾಮಿ ಸುಬಗೆ. ಸುಬಗೆ ಅಂತಂದರೆ ಸುಮಂಗಲಿ ಅಂತ. ಈ ಮಾಂಗಲ್ಯವನ್ನು ನೀನು ಕಂಠದಲ್ಲಿ ನಾನು ಕಟ್ತಾ ಇದ್ದೀನಿ, ನೀನು ಸುಮಂಗಲಿ ಆಗಿರುವಂಥದ್ದು. ಕಂಠೆ ಬದ್ಧಾಮಿ ಸುಬಗೆ ತ್ವಂ ಜೀವ ಶರದಾಂಶದ, ನೀನು 100 ವರ್ಷಗಳ ಕಾಲ ನೀನು ಸುಖವಾಗಿರುವಂಥದ್ದು. ಆ ಮಾಂಗಲ್ಯವನ್ನು ಧಾರಣೆ ಮಾಡ್ತಾನೆ. ಆ ಮಾಂಗಲ್ಯ ಧಾರಣೆ ಆದ ನಂತರ ಆಮೇಲೆ ವಧು ಪಾಣಿಗ್ರಹಣ ಅಂತ ಬಿಟ್ಟಿದ್ದೇನೋ ಆ ಅಗ್ನಿ ಪ್ರತಿಷ್ಠೆಯನ್ನು ಮಾಡಿ ಅಗ್ನಿಯ ಜೊತೆಯಲ್ಲಿ ವಧುವನ್ನು ಪಾಣಿಗ್ರಹಣ, ಪಾಣಿ ಅಂದರೆ ಕೈ, ಗ್ರಹಣ ಅಂತಂದರೆ ಹಿಡಿತಕ್ಕಂಥದ್ದು. ಪಾಣಿಗ್ರಹಣವನ್ನು ಮಾಡಿ ಆ ಆಕೆಯನ್ನು ನಾನು ಸಮವಾಗಿ ನೋಡ್ಕೊಳ್ತೀನಿ ಅಂದ್ಬಿಡ್ತೇನೋ. ಆಕೆ ಒಟ್ಟಿಗೆ 7 ಹೆಜ್ಜೆಗಳು ನಡೆದಿದ್ದೇನು. ಮತ್ತು ಪೂಷಣನ ವಾಮದೇವ, ವರುಣನ ವಾಮದೇವ, ಹೀಗಾಗಿ ಅರ್ಯಮನ ವಾಮದೇವ ಅಂದ್ಬಿಟ್ಟಿದ್ದನು. ಈ 4 ದೇವತೆಗಳು ಕೂಡ ಆಹುತಿಯನ್ನು ಕೊಟ್ಟು ಲಾಜಾಹೋಮವನ್ನು ಮಾಡಿ ಇವರ ಒಂದು ಅನುಗ್ರಹ ನಮ್ಮ ಮೇಲೆ ಇರಲಿ ಅಂದ್ಬಿಟ್ಟಿದ್ದನು. ಅಗ್ನಿಗೆ ಆಹುತಿಯನ್ನು ಕೊಟ್ಟು ಅದಾದ ನಂತರ 7 ಹೆಜ್ಜೆಗಳು ನಡೆದಿದ್ದು, ಸಪ್ತಪದಿ ನಡೆದು ಅದಾದ ನಂತರ ಸಪ್ತಪದಿ ಆದ ನಂತರ ಆತ ಮದುವೆ ಗಂಡು ತನ್ನ ಮಡದಿಯನ್ನು ಕರ್ಕೊಂಡು ತನ್ನ ಮನೆಗೆ ಹೋಗಬೇಕು. ಆ ಮನೆಗೆ ಹೋಗಬೇಕಾದ ಸಂದರ್ಭದಲ್ಲಿ ಪ್ರವೇಶ ಹೋಮ ಅಂತ ಮಾಡ್ತಾರೆ. ಪ್ರವೇಶ ಹೋಮದಲ್ಲಿ ಆನ ಪ್ರಜಾಂ ಜನಯತು ಪ್ರಜಾಪತಿ ರಾಜ ರಸಾಯ ಸಮನಕ್ಪರ್ಯಮ ಅದರ್ಮಂಗಲಿ ಪತಿ ಲೋಕಮಾವೇಶನ್ನ ಭವದ್ವಿಪದೆ ಶಂಚತುಷ್ಪದೆ. ನೀನು ಸುಮಂಗಲಿಯಾಗಿ ನಮ್ಮ ಮನೆಗೆ ಪ್ರವೇಶ ಮಾಡಿದೀನು. ನಮಗೆ ಸಂತಾನ ಉತ್ಪತ್ತಿಗೋಸ್ಕರವಾಗಿ ಒಳ್ಳೆಯ ಸಂತಾನ ಆಗಬೇಕು, ನಮಗೆ ಒಳ್ಳೆಯ ಸಂತಾನವನ್ನು ನಾವು ಪಡಿಬೇಕು ಅಂತಕ್ಕಂಥ ಉದ್ದೇಶಕ್ಕೋಸ್ಕರ ನಿನ್ನ ಮನೆ ಪ್ರವೇಶ ಮಾಡೋದು. ಪ್ರವೇಶ ಮಾಡಿ ಅದು ಪ್ರವೇಶ ಹೋಮ ಆಗಿ ಅದಾದ ನಂತರ ನಿತ್ಯೋಪಾಸನ ಹೋಮವನ್ನು ಮಾಡಿ ಇದೆಲ್ಲ ಮಾಡಿ ಅರುಂಧತಿ ದರ್ಶನವನ್ನು ಮಾಡಿ. ಅರುಂಧತಿ ಅಂತಂದರೆ ಅವರು ವಸಿಷ್ಠ ಮತ್ತು ಅರುಂಧತಿ ಇಬ್ಬರು ಕೂಡ ಒಳ್ಳೆಯ ದಾಂಪತ್ಯದಲ್ಲಿ ಅವರಿಗೆ ಒಳ್ಳೆಯ ರೆಪ್ಯುಟೇಷನ್ ಇರ್ತಕ್ಕಂಥ ದಂಪತಿಗಳು. ಪಾರ್ವತಿ ಪರಮೇಶ್ವರ ನಂತರ ಜೀವನ ಅಂತಂದರೆ ದಾಂಪತ್ಯ ಅಂತಂದರೆ ಅವ್ರ ಥರ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಅರುಂಧತಿ ದರ್ಶನವನ್ನು ಮಾಡಿಸಿದ್ದೇನೆ. ಆಮೇಲೆ ಹುಡುಗಿನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ.
ನಿನ್ನೆ ದಿವಸ ಎಲ್ಲರೂ ಸುಮಾರು ಜನ ನಂದು ವಿಡಿಯೋ ನೋಡಿ ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ನಿಮ್ಮ ಕಮೆಂಟ್ಸ್ಗೆಲ್ಲ ನಾನು ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ತೀನಿ. ನಂದು ಒಂದು 4-5 ವಿಡಿಯೋ ಹಾಕೋ ತನಕ ನಾನು ಸ್ವಲ್ಪ ಸೆಟ್ ಆಗ್ತೀನಿ. ಯಾಕೆಂದರೆ ಆಲ್ಮೋಸ್ಟ್ 6 ಮಂತ್ಸಿಂದ ನಾನು ಸರಿಯಾಗಿ ವಿಡಿಯೋ ಹಾಕಿಲ್ಲ. ಸ್ವಲ್ಪ ಸೆಟ್ ಆದಮೇಲೆ ಎಲ್ಲರ ಕಮೆಂಟ್ಸ್ಗೂ, ಎಲ್ಲರ ಆಶೀರ್ವಾದಕ್ಕೂ, ಎಲ್ಲರ ವಿಷಸ್ಗೂ ನಾನು ಕರೆಕ್ಟಾಗಿ ಆನ್ಸರ್ ಕಮೆಂಟಲ್ಲಿ ಮಾಡ್ತೀನಿ. ಇವಾಗ ಒಂದು ಲೈಕ್ ಮಾಡೋಕ್ಕಾಗುತ್ತೆ ಅಷ್ಟೇ ಅಟ್ ಪ್ರೆಸೆಂಟ್. ಯಾಕೆಂದರೆ ನನಗೆ ಈ ಮದುವೆದು ಇನ್ನೂ ಸುಸ್ತೇ ಹೋಗಿಲ್ಲ. ಹಾಗೆ ನಿನ್ನೆ ವಿಡಿಯೋನಲ್ಲಿ ನಾನು ಪಾಯಸ ಮಾಡಿದ್ದಿದ್ರಲ್ಲಿ ಜಾಗರಿ ಸಿರಪ್ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಜನ ಕೇಳಿದ್ರು. ಜಾಗರಿ ಸಿರಪ್ ಮಾಡಿಕೊಂಡ್ರೆ ನಿಮಗೆ ಭಾಳ ಯೂಸ್ ಆಗುತ್ತೆ. ಮಕ್ಳಿಗೂ ಚಪಾತಿ, ಇಡ್ಲಿ, ದೋಸೆಗೆಲ್ಲ ಹಾಕ್ಬೋದು ಅಂತ ಹೇಳಿದೆ. ಬ್ರೆಡ್ಗೆಲ್ಲನೂ ಸೌರಿ ಕೊಡ್ಬೋದು ಅಂತಲೂ ಹೇಳಿದೆ. ಹಾಗೆ ನಮ್ಗೆ ಅರ್ಜೆಂಟಾಗಿ ಪಾಯಸ, ಸ್ವೀಟು, ಜ್ಯೂಸು, ಮಿಲ್ಕ್ ಶೇಕ್ ಏನು ಮಾಡಬೇಕಾದ್ರೂ ಆ ಬೆಲ್ಲದ ಜಾಗರಿ ಸಿರಪ್ ಹಾಕ್ಕೊಳ್ಬಹುದು ಅಂತಲೂ ಹೇಳಿದೆ. ಸೊ ಇವತ್ತಿನ ಒಂದು ಸಿಂಪಲ್ ವಿಡಿಯೋ, ಒಂದು 3 ಮಿನಿಟ್ಸ್ ವಿಡಿಯೋ ಅಷ್ಟೇ ಅದು. ಇದ್ರ ಜೊತೆ ಅದು ಸೇರಿಸಿದ್ರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ ನಾನು ಸೇರಿಸಿಲ್ಲ ಅಷ್ಟೇನೆ. ನಾನು ಇವತ್ತು ಸಂಜೆ ವಿಡಿಯೋ ಅದನ್ನ ಜಾಗರಿ ಸಿರಪ್ ಹೇಗೆ ಮಾಡಬೇಕು ಅಂತ ಒಂದು ಸಪ್ರೇಟ್ ವಿಡಿಯೋ ಹಾಕ್ತೀನಿ. ಸೊ ಈವ್ನಿಂಗ್ ಯಾರು ನೋಡೋದು ಮರಿಬೇಡಿ. ಹಾಗೆ ಈ ಮದುವೆ ವಿಶೇಷತೆ ಏನು, ಎಷ್ಟು ಸ್ಟ್ರಾಂಗ್ ನಮ್ಮದು ಹಿಂದೂ ಕಲ್ಚರ್, ಎಷ್ಟು ಸ್ಟ್ರಾಂಗು, ಹಾಗೂ ನಮ್ಮ ಮದುವೆ ಬಂಧನ ಎಷ್ಟು ಶಾಸ್ತ್ರೋಕ್ತವಾಗಿ, ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ. ಸೊ ಈ ಒಳ್ಳೆ ವಿಡಿಯೋಗೆ ನಿಮ್ದೊಂದು ಶೇರಿಂಗ್, ಲೈಕಿಂಗ್ ಆ್ಯಂಡ್ ಕಮೆಂಟಿಂಗ್ ಇದ್ದೇ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.